ಬಿಗ್ ಬಾಸ್ ಮುಗಿದು 4 ತಿಂಗಳಾಗಿರ್ಬೋದು, ಆದ್ರೆ ಈ ಒಂದು ಜೋಡಿಯನ್ನ ಮಾತ್ರ ಜನರು ಇವತ್ತಿಗೂ ಇಷ್ಟ ಪಡ್ತಾರೆ. ಈ ಒಂದು ಜೋಡಿ ಬಿಗ್ ಬಾಸ್ ಮನೆ ಒಳಗಡೆ ಮದುವೆ, ಲವ್ ವಿಚಾರ ಬಗ್ಗೆ ಎಲ್ಲ ಕೂಡ ಮಾತನಾಡ್ತಾ ಇದ್ರು, ತುಂಬಾನೇ ಕ್ಲೋಸ್ ಆಗಿರ್ತಿದ್ರು. ಸೊ ಹೀಗಾಗಿ ಜನ ಏನ್ ಡಿಸೈಡ್ ಮಾಡಿದ್ರು, ಈ ಒಂದು ಜೋಡಿಯಲ್ಲಿ ಫ್ಯಾನ್ ಪೇಜ್ ಗಳು ಕ್ರಿಯೇಟ್ ಮಾಡುವಂತ ಫ್ಯಾನ್ ಪೇಜ್ ಗಳು ಕೂಡ ಕ್ರಿಯೇಟ್ ಮಾಡ್ತಾರೆ. ನಂತರದಲ್ಲಿ ಈ ಜೋಡಿಯ ಸಾಕಷ್ಟು ಫೋಟೋಸ್ ಗಳನ್ನೆಲ್ಲ ಕೊಲಾಜ್ ಮಾಡಿ ಹಾಕ್ತಾರೆ. ಅಷ್ಟೊಂದು ಇಷ್ಟ ಪಡಕ್ಕೆ ಶುರು ಮಾಡ್ತಾರೆ, ಒಂದು ಜೋಡಿನ ಹಚ್ಕೋತಾರೆ. ಬಟ್ ಆಚೆ ಕಡೆ ಬಂದ ಮೇಲೆ ನಾವು ಕೇವಲ ಜಸ್ಟ್ ಫ್ರೆಂಡ್ಸ್, ನಾವು ಮದುವೆ ಆಗಕ್ಕಾಗಲ್ಲ ಅಂತ ಕೂಡ ತಿಳಿಸ್ತಾರೆ. ಆದ್ರೂ ಜನರಿಗೆ ಒಂದು ಎಲ್ಲೋ ಒಂದ್ ಕಡೆ ಇದೆ, ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ನಡೆಯೋದಿಲ್ಲ. ತ್ರಿವಿಕ್ರಮ್ ಅವರು ಅವರ ಒಂದು ಸಿನಿಮಾ ಮತ್ತೆ ಕಿರುತೆರೆಯ ಸೀರಿಯಲ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಭವ್ಯ ಅವ್ರಿಗೂ ಕೂಡ ಅವಕಾಶ ಸಿಕ್ತು ಬಿಗ್ ಬಾಸ್ ಆಚೆ ಬಂದ ಮೇಲೆ. ಹೊಸ ಧಾರಾವಾಹಿ, ಅವರೇ ಪ್ರಮುಖ ಪಾತ್ರ ಹೀರೋಯಿನ್ ಆಗಿ ಕರ್ಣ ಧಾರಾವಾಹಿಯಲ್ಲಿ, ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಅಂತ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಿದ್ದಾರೆ. ತಪ್ಪದೆ ಎಲ್ರೂ ಕೂಡ ವಿಶ್ ಮಾಡಿ, ಯಾಕೆಂದ್ರೆ ಇಷ್ಟು ದೊಡ್ಡ ಆಫರ್ ಸಿಕ್ಕಿದೆ ಬಿಗ್ ಬಾಸ್ ನಿಂದ ಆಚೆ ಬಂದ ಬಳಿಕ. ಚೆನ್ನಾಗಿ ನಟಿಸಲಿ, ಒಳ್ಳೆ TRP ರೇಟಿಂಗ್ ಇದೀಗ ತ್ರಿವಿಕ್ರಮ್ ಅವರ ಹೊಸ ಧಾರಾವಾಹಿ ಮುದ್ದು ಸೊಸೆಗೆ ಸಿಕ್ಕಿದೆ. ಅಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡುತ್ತಾ ಜನರ ಪ್ರೀತಿ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಪ್ರತಿದಿನ ಆಯ್ತು ಅಂದ್ರೆ ಮುದ್ದು ಸೊಸೆಯನ್ನ ನೋಡಬಹುದು. ಇನ್ನ ಭವ್ಯ ಅವರ ಕರ್ಣ ಧಾರಾವಾಹಿ ಮುಂದಿನ ಮೇ ತಿಂಗಳಿನಿಂದ ಕೂಡ ಸ್ಟಾರ್ಟ್ ಆಗುತ್ತೆ.